ಸಹಾಯಶಕ್ತಿ ನಿಮಗೆ ಸದ್ಯಕ್ಕೆ ಏನು ಪರಿಹಾರ ಹುಡುಕ್ಲಿಕ್ಕೆ ಆಗುತ್ತೆ ಆ ಪರಿಹಾರ ಹುಡುಕ್ಲಿಕ್ಕೆ ಪ್ರಯಾಸ ಮಾಡ್ತೀನಿ. ಫಸ್ಟ್ ಅವ್ರು ಮಾತಾಡಲಿ ಸಂಕ್ಷಿಪ್ತವಾಗಿ. ನಿಮಗೂ ಸಮಸ್ಯೆ ಗೊತ್ತಿದೆ, ನನಗೂ ಗೊತ್ತಿದೆ. ಸಂಕ್ಷಿಪ್ತವಾಗಿ ಒಂದ್ಸತಿ ಹೇಳಿ, ಅವ್ರು ರೆಕಾರ್ಡ್ ಮಾಡ್ತಾರೆ. ನಾವು ಮತ್ತೆ ನಾನೇನು ಹೇಳಬೇಕು ಅದನ್ನು ಹೇಳ್ತೀವಿ. ಏನ್ ತಮ್ಮ ಹೆಸರು? ಬಸವಕುಮಾರ್. ಒಂದು 5 ನಿಮಿಷ ನಾನು ಕೇಳ್ಕೊಳ್ತೀನಿ, ವಿಡಿಯೋ ರೆಕಾರ್ಡ್ ಆಗಿ. ಬಂಧುಗಳೇ, ಈಗಾಗಲೇ ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಮುಂದುವರೆದಿದೆ. ಕಳೆದ 2.5 ವರ್ಷಗಳಿಂದ ನಾವು ಸತತವಾಗಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ಕಲಬುರಗಿ, ಬೆಂಗಳೂರು, ಮೈಸೂರು ಸೇರಿದಂತೆ ಬೆಳಗಾವಿ ಎಲ್ಲ ಕಡೆ ಸತತವಾಗಿ 9 ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿ ಸಲನೂ ಬಂದಾಗ ನಮಗೆ ಒಂದೊಂದು ಆಶ್ವಾಸನೆ ಕೊಟ್ಟು ನಿಮ್ಮ ಕೆಲಸ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದಿರಿ, ನಾನು ಮಾಡಿಕೊಡ್ತೀನಿ. FDಗೆ ಹೋಗಿದೆ, ಆರ್ಥಿಕ ಇಲಾಖೆಗೆ ಹೋಗಿದೆ ಅಂತೇಳಿ, ಈಗ ಮತ್ತೆ ಕಾರ್ಮಿಕರ ಇಲಾಖೆಗೆ ಹೋಗಿದೆ ಅಂತ. ಈ ಕಾರ್ಮಿಕರ ಇಲಾಖೆಯಿಂದ ಅಪ್ರೂವಲ್ ಆಗಲಿಕ್ಕೆ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದೆ. ನಾವು ನಾವು ಗೌರವಧನ ಕಾರ್ಯಕರ್ತರನ್ನ ಕಾರಣಕ್ಕಾಗಿ ಮತ್ತು ಯೋಜನೆ ಸ್ಕೀಮ್ ವೈಸ್ ಕಾರ್ಯಕ್ರಮಗಳ ಅವಧಿಯ ಒಳಗಡೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಅವರಿಗೆ ಕಾರ್ಮಿಕರ ಇಲಾಖೆಯಲ್ಲಿ ಅವ್ರ ಶೆಡ್ಯೂಲಲ್ಲಿ ನಾವು ಕೊಡಲಿಕ್ಕೆ ಆಸ್ಪದ ಇಲ್ಲ. ಈಗ ನಾವು ಹಲವಾರು ಬಾರಿ ಹೇಳಿದ್ದೀವಿ. ನಮಗೆ ಈಗ ಕ್ಯಾಬಿನೆಟ್ನಲ್ಲಿ ಇಟ್ಟು ನಮ್ಮ ಸಮಸ್ಯೆನ ಕನಿಷ್ಠ ವೇತನ ವ್ಯಾಪ್ತಿಯೊಳಗೆ ನಮಗೆ ತರಬೇಕು, ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಬರುವಂಥ ವ್ಯವಸ್ಥೆ ನಾವು ಮಾಡ್ಬೇಕಂತೇಳಿ ಹಲವಾರು ಬಾರಿ ಈಗಾಗಲೇ ಸನ್ಮಾನ್ಯ ಸ್ಪೀಕರ್ ಸಾಹೇಬರಾದಂಥ UT ಖಾದರ್ ಸಾಹೇಬರ ನೇತೃತ್ವದಲ್ಲಿ ಒಮ್ಮೆ ಸಭೆಯಾಗಿದೆ. ಮತ್ತು ಈಗಾಗಲೇ CM ಅವ್ರ ಜೊತೆ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ನೇತೃತ್ವದಾಗ ಆಗಿದೆ. ಶರಣಪ್ರಕಾಶ್ ಪಾಟೀಲ್ ಅವರು ಮಾಡಿದ್ದಾರೆ. ನಮ್ಮ ಇಲಾಖೆ ಸಚಿವರ ನೇತೃತ್ವದಲ್ಲಿ ಸಭೆಯಾಗಿದೆ. ಈಗಾಗಲೇ 3-4 ಸಲ ಸಭೆ ಆಗಿದೆ. ಇದು ಅಂತಿಮವಾಗಿ CM ಅವರ ಆರ್ಥಿಕ ಇಲಾಖೆಯಲ್ಲಿ ಹೊಳ್ಳಿ 3 ಸಲ ಫೈಲ್ ವಾಪಸ್ ಬರ್ತಾ ಇರೋದ್ರಿಂದ CM ಅವರು ಯಾಕೆ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ? ಅವ್ರು ಮಾಡ್ತೀನಿ ಅಂದ್ರೂ ನಾವು ಖುಷಿಲಿಂದ ಹೋಗ್ತೀವಿ, ನಮ್ಮ ಕನಿಷ್ಠ ವೇತನ ಮಾಡಲ್ಲ ಅಂತಂದ್ರೂ ಇಲ್ಲಿ ನಾವು ಸಂತೋಷವಾಗಿ ಹೋಗಕ್ಕೆ ತಯಾರಿದ್ದೀವಿ. ಒಟ್ಟು CM ಅವ್ರ ಇಚ್ಛಾಶಕ್ತಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕಂತೇಳಿ ನಮ್ಗೆ ಗೊತ್ತಿದೆ. ಈಗ ಕಾರ್ಮಿಕರ ಇಲಾಖೆ ಮತ್ತು ನಮ್ಮ ಇಲಾಖೆ ಮತ್ತು ಆರ್ಥಿಕ ಇಲಾಖೆ, CM ಅವರ ಆರ್ಥಿಕ, ಈ 3 ಇಲಾಖೆಗಳು ಒಂದು ಕಡೆ ಕೂತು ಸಭೆ ಮಾಡಿ ನಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಆಗೋವರೆಗೂ ಇದು ಇತ್ಯರ್ಥ ಆಗಲ್ಲ ಸರ್. ಯಾವಾಗ ಆಗ್ಬೇಕು ಮೀಟಿಂಗ್? ನೀವು ಟೈಮ್ ಕೊಡಿ ಸರ್. ಸರ್ ನಮ್ಮ ರೈಟಿಂಗ್ ಕೊಡ್ರಿ, 1 ಮಂತ್ ಡೇಟ್ ಆಗಿ ಕೊಡಿ ಸರ್. ಯಾಕಂದ್ರೆ ಸರ್ ಕೊಡಿ, ರೈಟಿಂಗ್ ಅಲ್ಲಿ ಕೊಡ್ತೀನಿ, ಏನ್ ಇಶ್ಯೂ ಇಲ್ಲ. ಮೀಟಿಂಗ್ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಬೆಳಗಾವಿ ಇರಲಿ, ಸರ್ಕಾರ ಇರಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಇಶ್ಯೂಸ್ ನನಗೆ ಅರ್ಥ ಆಗಿದೆ. ನಾನು ಇಲ್ಲಿ ಬರೋ ಮುಂಚೆ ಲೋಕೇಶ್ ಸಾಹೇಬ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹಾಗೂ ಎಲ್ಲ ಸಚಿವರ ಜೊತೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ನನ್ನ ಪ್ರಯಾಸ ಮಾಡ್ತೀನಿ, 2 ದಿವಸದ ಒಳಗಡೆನೆ ನಿಮ್ಮ ಮೀಟಿಂಗ್ ಇಲ್ಲೇ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ, ಮಾಡಿಕೊಡ್ತೀನಿ. ಇನ್ನು ಏನು ನಾನು ಹೇಳಲೇ ಇಲ್ಲ, ಬರೇ ಕೇಳ್ರಿ, ಬರೇ ನಿಮ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಫಸ್ಟ್ ಆ ಮೀಟಿಂಗ್ ಮಾಡುವಾಗ ನಿಮ್ಮ ಪಾಯಿಂಟ್ಸ್ ಏನೇನು ಇರ್ತವೆ ಸಂಕ್ಷಿಪ್ತವಾಗಿ ಯಾರು ಪ್ರೆಸೆಂಟ್ ಮಾಡ್ತಾರೆ ಅವರು ಇವತ್ತು ನನ್ನ ಜೊತೆ ಮೀಟಿಂಗ್ ಮಾಡಬೇಕು, ಅದು ನನಗೆ ಬೇಕು. ನಿಮ್ಮ ಪರವಾಗಿ ನಾವಲ್ಲಿ ಮಾತಾಡ್ಬೇಕಂದ್ರೆ ನನಗೆ ನೀವು ಹೇಳ್ತಾ ಇರೋ ಪಾಯಿಂಟ್ಸ್, ಕಾನೂನಾತ್ಮಕ ಪಾಯಿಂಟ್ಸ್, ಹಾಗೂ ಎಲ್ಲೆಲ್ಲಿ ನಿಮಗೆ ಅಡ್ಡಿಗಳು ಬರ್ತಾ ಇದ್ದಾವೆ ಅದನ್ನು ನನ್ನ ಜೊತೆ ಇವತ್ತೇ ಮೀಟಿಂಗ್ ಮಾಡಬೇಕು. ಅದಕ್ಕೆ ನಿಮ್ಮ ಟೀಮಿಂದ ನನಗೆ ಒಂದು 3-4 ಜನ ಯಾರಿಗೆ ಪೂರ್ತಿ ಮಾಹಿತಿ ಇದೆ, ಈಗ ಲೇಬರ್ ಡಿಪಾರ್ಟ್ಮೆಂಟ್ ಹೋದ ನಂತರ ಅಲ್ಲಿ ಏನು ಅಡ್ಡಿಗಳು ಬರ್ತಾ ಇದ್ದಾವೆ, ಆ ಕಾನೂನು ತೊಡಕೆಗಳು ಏನಿದಾವೆ ಅದರ ಬಗ್ಗೆ ಯಾರಿಗೆ ಪೂರ್ತಿ ಮಾಹಿತಿ ಇದೆ ಆ 5 ಜನ ನೀವು ಆಯ್ಕೆ ಮಾಡಿ ಈಗ ನನ್ನ ಜೊತೆ ಬರಬೇಕು. ಅರ್ಧ ತಾಸು ಕೂತ್ಕೊಂಡು ನಾವು ಫಸ್ಟ್ ಚರ್ಚೆ ಮಾಡ್ತೀವಿ. ಅದಾದ ನಂತರ ಪೂರ್ತಿ ನನಗೆ ಯಾವಾಗ ಇವತ್ತು ರಾತ್ರಿ ಒಳಗಡೆ ಅರ್ಥ ಆಗುತ್ತೆ ಅಲ್ವಾ, ನೆಕ್ಸ್ಟ್ 2 ಡೇಸ್ ಒಳಗಡೆ ಎಲ್ಲ ಸಚಿವರು ಯಾರ್ಯಾರು ಕನೆಕ್ಟೆಡ್ ಇರ್ತಾರೆ ಎಲ್ಲರನ್ನೂ ನಾನು ಬೇಡ್ಕೊಳ್ತೀನಿ ನಿಮ್ಮ ಪರವಾಗಿ, ಅವರೆಲ್ಲರನ್ನೂ ಕೂರಿಸ್ಬಿಟ್ಟು ನಿಮ್ಮ ಜೊತೆ ಮೀಟಿಂಗ್ ಮಾಡಿಸ್ತೀನಿ. ಇಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಸಹಾಯಶಕ್ತಿ ಪ್ರಯಾಸ ಮಾಡ್ತೀನಿ. ನನ್ನಿಂದ ಈ ಕೆಲಸ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಈಗ ಫಸ್ಟ್ ನೀವು ಒಂದು 4 ಜನ ಆಯ್ಕೆ ಮಾಡಿ ನನಗೆ ಪಟ್ಟಿ ಕೊಡಿ, ಮೀಟಿಂಗ್ ಮಾಡಿಸ್ತೀವಿ. ಅದರಲ್ಲಿ ಪರಿಹಾರ ಹುಡುಕ್ಲಿಕ್ಕೆ ನಿಮ್ಮ ಪರವಾಗಿ ಮಾತಾಡ್ಲಿಕ್ಕೂ ನಾನು ಪ್ರಯತ್ನ ಮಾಡ್ತೀನಿ.
ಓಕೆನಾ? ಲೆಟರ್ ಕೊಡಿ. ಸರ್ ನಾವೇನು ಇಲ್ಲಿ ಪೂರ್ತಿ ಇದ್ರೊಳಗೆ ಎಲ್ಲ ಡಿಕ್ಲೇರ್ ಐತೆ ಸರ್. ನಾವೇನು ಬಂದು ತಮ್ಮ ಜೊತೆ ಚರ್ಚೆ ಮಾಡೋಂಗಿಲ್ಲ ಸರ್. ನಮ್ಮ ಪಾಯಿಂಟ್ಸ್ ಏನೇನು ಅದಾವಲ್ಲ ನಮ್ಮ ಸಮಸ್ಯೆಗಳು ಇದರಲ್ಲಿ ಮೆನ್ಷನ್ ಮಾಡಿ ನೋಡ್ರಿ, ಮೆನ್ಷನ್ ಮಾಡಿ. ನಾನು ಆ ಮೀಟಿಂಗ್ ಅಲ್ಲಿ ನಿಮ್ ಪರವಾಗಿ ಬಂದು ಕೂತ್ಕೋಬೇಕಂದ್ರೆ ನನ್ನ ಜೊತೆ ಮೀಟಿಂಗ್ ಮಾಡಿ. ಇಲ್ಲ ಸರ್, ಇದರಲ್ಲಿ ಇಲ್ಲ ಪಾಯಿಂಟ್ಸ್ ಇದೆ ಸರ್. ಇಲ್ಲ ಅಂದ್ರೆ ಒಂದು ಮೀಟಿಂಗ್ ಆಯೋಜನೆ ಮಾಡಿಬಿಡ್ತೀನಿ. ಫಕೀರಪ್ಪ ಕೇಳ್ರಿ, ನಾನು ಯಾರ್ಯಾರ ಜೊತೆ ನಿಂತ್ಕೊಂಡಿದ್ದೀನೋ ಎಲ್ಲರಿಗೂ ಒಳ್ಳೇದಾಗಿದೆ. ಸೊ ನೀವು ಫಸ್ಟ್ ಏನೋ ನನ್ನ ಜೊತೆ ಮೀಟಿಂಗ್ ಮಾಡಿ ಅಂದ್ರೆ ನಾನು ನಿಮ್ಮನ್ನು ಏನು ಡೈಲ್ಯೂಟ್ ಮಾಡ್ತಾ ಇಲ್ಲ, ನನಗೂ ಹೇಳಿ ಅಂತ ಹೇಳ್ತೆ. ಅದ್ರಲ್ಲಿ ಏನು ತಪ್ಪಿಲ್ಲ. ನನ್ನ ಜೊತೆ ಮಾತಾಡ್ಲಿಕ್ಕೆ ನೀವೊಂದು 4 ಜನ ನೀವು ಬರ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಯಾರಿಗೆ ಮಾಹಿತಿ ಪೂರ್ತಿ ಇದೆ ನೀವೆಲ್ಲೇ ಇರ್ರಿ, ನನಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ 4 ಜನ ನನ್ನ ಜೊತೆ ಬೇಕು. ನಾಳೆ ನಾಡಿದ್ದೊಳಗಡೆ ನಿಮ್ಗೆ ಒಂದು ಮೀಟಿಂಗ್ ಮಾಡಿಸಿ ಕೊಡ್ತೀನಿ. ಅದನ್ನು ಇಲ್ಲಿ ಮಟ್ಟ ನೀವು ಮಾಡಿರೋ ಎಲ್ಲಾ ಹೋರಾಟ ಎಲ್ಲ ಸಕ್ಸಸ್ ಆಗಿದೆ ಅಲ್ವಾ? ಒಂದೆರಡು ಇಶ್ಯೂಸ್ ಇದಾವೆ ಬಿಕಾಸ್ ಮೈಸೂರಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿದೆ. ಅದಾದ ನಂತರ ಆರ್ಗ್ಯೂ ಮಾಡಬೇಡಿ. ಅಲ್ಲ ಸರ್, ಮೈಸೂರನ್ ಘಟನೆ ಕೇಳಿ ಸರ್. ಮೈಸೂರನ್ ಘಟನೆ ಕೇಳಿ ಸರ್. ಅಲ್ಲ ಸರ್, ಮೈಸೂರನ್ ಘಟನೆ ಕೇಳಿ ಸರ್. ಮೈಸೂರನ್ ಘಟನೆ ಕೇಳಿ ಸರ್. ನಮ್ಮ ಇಲಾಖೆಯವ್ರನ್ನ ನಂಬಿಸಿ ಸತಿ ಒಂದು ಪದ ಹೇಳಿದ್ರಿ, ಕೇಳ್ತೀನಿ. ಶಾಂತಿ, ಫಸ್ಟ್ ಶಾಂತಿ. ಯಾರು ಮಾತಾಡ್ಸ್ಬೇಡ, ಮುಖಂಡರು ಮಾತಾಡ್ತಾರೆ. ಯಾರು ಮಾತಾಡ್ತಾರೆ? ಶಾಂತಿ, ಎಲ್ಲರೂ ಶಾಂತಿ. ಏನಾಗ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ, ನೀವೇ ಇಲ್ಲೇ ಇದ್ದೀರಿ. ಕೇಳಿ 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 ಇಲ್ಲೇ ಇದ್ದೀನಲ್ವಾ? ಕೇಳಲಿಕ್ಕೆ ಬಂದಿದ್ದೀನಿ, ಕೇಳ್ತೀನಿ. ನನ್ನ ಪಾಯಿಂಟ್ ಇಷ್ಟೇ. ಇವತ್ತು ನನ್ನ ಜೊತೆ ಮೀಟಿಂಗ್ ಮಾಡ್ಲಿಕ್ಕೆ ಯಾಕೆ ನಿಮ್ಗೆ ಆಸ್ಪದ ಇದೆ? ಯಾಕೆ ಸರ್? ನಾವು ಬೇಡಿ ನಮ್ಮ ಏನು ಪ್ರಮುಖ ಇದು ಓದ್ಕೊಳ್ಳಿ ಅಂತ ಹೇಳ್ತಾರ ನಿಮ್ಮ ಮುಖಂಡರು? ನನಗೆ ನೀವು ಓದ್ಕೊಳ್ಳಿ ಅಂತ ಹೇಳ್ತಾರ? ಹಂಗಲ್ಲ ಫಕೀರಪ್ಪರವ್ರೆ, ನಾವು ನೀವು ಜೊತೆನಲ್ಲಿ ಇರ್ಬೇಕು. ಬೆಳಗಾವಿನಲ್ಲಿ ಇದೀವಲ್ವಾ, ಇವರು ಬೈಲೊಂಗಲ್ ಅವರೇ. ಎಲ್ಲಾ ಪಾಯಿಂಟ್ಸ್ ಅನ್ನು ನಾನು ಅರ್ಥ ಮಾಡ್ಕೋಬೇಕು ಫಸ್ಟ್. ಆವಾಗ ನಾನು ಹೋಗಿ ಎಲ್ಲರನ್ನೂ ಬೇಡ್ಕೋಬೇಕು ನಿಮ್ ಪರವಾಗಿ. ನನ್ನ ಜೊತೆನೂ ಮೀಟಿಂಗ್ ಮಾಡಲ್ಲ ಸರ್? ನಮ್ಕಿಂತ ನಮ್ಮ ಇಲಾಖೆ ಮುಖ್ಯಸ್ಥರ ಜೊತೆ ಸರ್. ಜೆಡಿ ಸಾಹೇಬ್ ನೀವು ಮಾಡಲ್ಲ ನನ್ನ ಜೊತೆ? ಮಾಡಲ್ಲ ಸರ್. ನಿಮ್ಮ ಬೇಡಿಕೆಗಳನ್ನು ನಿಮ್ಮ ಮುಖಂಡರು ನನ್ನ ಜೊತೆ ಮೀಟಿಂಗ್ ಮಾಡಲ್ಲ? ಮಾಡ್ಬೇಕಲ್ವಾ? ಮಾಡ್ಲೇಬೇಕು ಫಕೀರಪ್ಪ, ಇವತ್ತೇ ಮಾಡ್ಬೇಕು. ಇನ್ನೊಂದು ತಾಸು ಒಳಗಡೆ ನಿಮ್ಮ ಮುಖಂಡರು ನನ್ನ ಜೊತೆ ಬಂದು ಮೀಟಿಂಗ್ ಮಾಡ್ಬೇಕು. ಫಕೀರಪ್ಪ ಮಾಡ್ಬೇಕು. ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮೈಸೂರಲ್ಲಿ ಒಂದು ಘಟನೆ ಆಗಿದೆ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾರಲ್ವಾ? ನನಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಆವಾಗ ನೀವು ನನ್ನ ಜೊತೆ ಮೀಟಿಂಗ್ ಮಾಡ್ಬೇಕಲ್ವಾ? ಎಲ್ಲಾ ಪಾಯಿಂಟ್ಸ್ ನಿಮ್ಗೆಲ್ಲ ಮಾಹಿತಿ ಇದೆ ಅಲ್ವಾ? ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲಲ್ವಾ? ಮುಖಂಡ್ರು ನನಗೆ ಹೇಳ್ಬೇಕಲ್ವಾ? ನಮಗೂ ಒಂದ್ಸರಿ ತಿಳ್ಕೊಬೇಕ್ರಿ. ಎಲ್ಲರೂ ನೋಡ್ರಿ, ಒಂದ್ 5 ನಿಮಿಷ ಫಕೀರಪ್ಪ ಅವರು ಮಾತಾಡ್ತಾರಂತ ಕೇಳಿಸ್ಕೊಳ್ಳಿ. ಎಲ್ಲಾ ಮತ್ತೆ ಹೇಳ್ತಾರಂತ. ಅದಾದ ನಂತರ ನನ್ನ ಜೊತೆ ಮೀಟಿಂಗ್ಗೆ ಬರ್ತಾರೆ. ಯಾರು ಬರ್ತಾರೆ? ಬೇಡ್ರಿ. ಯಾರಿಗೆ ಮಾಹಿತಿ ಇದೆ, ನಿಮ್ಮ ಮುಖಂಡರು ಯಾರಿಗೆ ಪೂರ್ತಿ ಮಾಹಿತಿ ಇದೆ ಅವನ್ನು ಕಳ್ಸ್ಬೇಕು. ಅಲ್ರಿ, ನಾನ್ ಮಾತಾಡ್ತಿರುವಾಗ ನೀವು ಮಾತಾಡ್ಬೇಡ್ರಿ ಪ್ಲೀಸ್. ಜೆಡಿ ಅಲ್ವಾ? ಪ್ಲೀಸ್ ಹೇಳ್ರಿ. 5 ಮಿನಿಟ್ಸ್ ಮಾತಾಡಿ ಸರ್. 9 ದಿವಸ ನಾವು ಮದುವೆ ಮೈಸೂರಲ್ಲಿ ಇದನ್ನ ಮಾಡಿದ್ವಿ ಸರ್, ಸ್ಟ್ರೈಕ್ ಮಾಡಿದ್ವಿ. ಫಸ್ಟ್ ಡೇ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ, 2ನೇ ದಿವಸ ಎಲ್ಲ ಟಾಯ್ಲೆಟ್ ಬಂದು. ಏನ್ ಅನುಕೂಲ ಅಂದ್ರೆ ಏನಾಯ್ತು? ಫಸ್ಟ್ ದಿವಸ ನಮ್ದು ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಸರ್, ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟರು ಸರ್. ನೆಕ್ಸ್ಟ್ ದಿವಸ ಅದಕ್ಕಿಂತ ಕಡಿಮೆ ಮಾಡಿ ಸರ್. 3ನೇ ದಿವಸ 9 ಡೇಸ್ ಆಯ್ತು ಸರ್. 9 ಡೇಸ್ ಆದ್ಮೇಲೆ ನಮ್ಮ ಸಂಬಂಧಪಟ್ಟ ಇಲಾಖೆಯವ್ರು ಬಂದ್ರು ಸರ್. ಇಲ್ಲ, ನನ್ನ ಮಿನಿಸ್ಟರ್ ಮೇಡಮ್ ಅವರು ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ ಮಾಡ್ತೇವೆ ಅಂತ ಅಂದ್ರು ಸರ್. ಆ ರೀತಿ ನಾವು ಅವ್ರ ಮೇಲೆ ಭರೋಸೆ ಇಟ್ಬಿಟ್ಟು ಒಪ್ಕೊಂಡ್ವಿ ಸರ್. ನೆಕ್ಸ್ಟ್ ಮೀಟಿಂಗ್ ಕರ್ರು ಸರ್. ಮೀಟಿಂಗ್ ಹೋಗ್ಬೇಕಾದ್ರೆ ಮೇಡಮ್ ಇಲ್ಲ ಮೇಡಮ್ ಅಂತ ನಾವು ಹೇಳಿಲ್ಲ, ಬರೀ ಡೈರೆಕ್ಟರ್ ಅಷ್ಟ, ಸೆಕ್ರೆಟರಿ ಮೇಡಮ್ ಅಷ್ಟ ಅಂತ ಹೇಳಿದವ ಅಂತ ಅಂದ್ರು ಸರ್. ಮತ್ತೆ ಅಲ್ಲಿ ನಾವು ಅನಿವಾರ್ಯ ಬಂದ್ಬಿಟ್ರು ಸರ್. ಅಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ, ನೀವು ಹೆಂಗ್ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ. 9ನೇ ದಿವಸ ನೋಡ್ರಿ, ಮೈಸೂರಲ್ಲಿ ಏನಾಗಿದೆ ನನಗೆ ಇವರು ಸಂಕ್ಷಿಪ್ತವಾಗಿ ಹೇಳ್ಬೇಕು. ಫಕೀರಪ್ಪ, ನೀವು ಮುಖಂಡ ಅಲ್ವಾ? 1 ನಿಮಿಷದಲ್ಲಿ ನಿಮ್ಮ ಬೇಡಿಕೆ ಏನಿತ್ತು, ಏನು ಬಗೆಹರಿಸ್ಕೊಂಡಿದ್ದೀರಿ, ಏನಿನ್ನು ಬಾಕಿ ಇದೆ ಅದು ಹೇಳ್ರಿ. ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅದು
ಕನಿಷ್ಠ ವೇತನ ಸಲುವಾಗಿ ಈಗ ಹೆಂಗ್ ಕೂತಿದ್ದೇವೆ ಹಂಗೆ ಕನಿಷ್ಠ ವೇತನ ಸಲುವಾಗಿ ಕೂತಿದ್ದೇವೆ ಸರ್. ಓಕೆ, ಅಲ್ಲಿ ಸುಮಾರು ಅದ್ರ ಜೊತೆ ಬೇರೆ ಏನು ಬೇಡಿಕೆಗಳಿತ್ತು? ಏನಿಲ್ಲ ಸರ್. ಅರ್ಥ ಆಗಿದೆ. ನಿಮ್ಮ ಮುಖಂಡರು ಮಾತಾಡ್ಲಿರಿ. 9 ದಿನಗಳ ಸತತ ಹೋರಾಟ ಆದ ಮೇಲೆ ನಮ್ಮ ಇಲಾಖೆ ನಿರ್ದೇಶಕರು JD ಅವರು ಎಲ್ಲರೂ ಕುರಿತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸರ್ ಒಂದು ಸಭೆ ಮಾಡಿದ್ವಿ. ನಮಗೊಂದು ಈಗ ಯಾವ ರೀತಿ ನಿಮ್ಗೆ ಡಿಮ್ಯಾಂಡ್ಸ್ ಇಟ್ಟಿದೆ ಒಂದು ಅಧಿಕೃತ ಲೆಟರ್ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿಕೊಡ್ರಿ, ಅಲ್ಲಿ ಚರ್ಚೆ ಮಾಡಿ ಒಂದು ಕ್ಲಾರಿಟಿ ತಗೊಂಡು ಬರೋಣ ಅಂತ ಹೇಳಿದ್ವಿ ಸರ್. ಆಯ್ತು ಒಂದು ಲೆಟರ್ ಕೊಟ್ಟರು. ಆಮೇಲೆ ಮಿನಿಸ್ಟರ್ ಮೇಡಮ್ ಅವ್ರ ನೇತೃತ್ವದಾಗ ಅಂತ ಹೇಳಿ ಡಿಸ್ಕಸ್ ಆಗಿತ್ತು ಸರ್. ಮಿನಿಸ್ಟರ್ ಮೇಡಮ್ ಚರ್ಚೆ ಮಾಡಲಿಲ್ಲ. ಮಿನಿಸ್ಟರ್ ಮೇಡಮ್ ಬರಲ್ಲ, ನಾವು ಡೈರೆಕ್ಟರ್ ಅವರು ನೀವು ಕೂತ ಚರ್ಚೆ ಮಾಡೋಣ ಅಂತ ಹೇಳಿ ಕರೆದ್ರು. ಈ ಮಿನಿಸ್ಟರ್ ಇಲ್ದೇನೆ ಇದು ಡಿಸಿಷನ್ ಮೇಕರ್ ಯಾರು ಇರಲ್ಲ, ನಮ್ದು ಬೇಡಿಕೆ ಈಡೇರಲ್ಲ ಅಂತ ನಾವು ಅವ್ರ ಜೊತೆ ಚರ್ಚೆನ ಮಾಡ್ಲಿಕ್ಕೆ ಹೋಗ್ಲಿ. ಯಾರ ಜೊತೆ? ನಮ್ಮ ಇಲಾಖೆ ನಿರ್ದೇಶಕರು ನಮಗೆ ದಾರಿ ತಪ್ಪಿಸಿದ್ರು ಸರ್. ಯಾರ ಜೊತೆ ಚರ್ಚೆ ಮಾಡ್ಲಿಲ್ಲ ನೀವು? ನಮ್ಮ ಇಲಾಖೆ ನಿರ್ದೇಶಕರು ಸಭೆ ಕರೆದ್ರು ಸರ್. ನಿಮ್ಮ ಇಲಾಖೆಯವರ ಮುಖಸ್ಥರ ಜೊತೆ ನೀವು ಚರ್ಚೆ ಮಾಡ್ಲಿಲ್ಲ? ಇಲ್ಲ ಸರ್, ಸಚಿವರ ನೇತೃತ್ವದಲ್ಲಿ ಸಭೆ ಅಂತ ಹೇಳಿದೀವಿ ಸರ್. ನಾನು ಒಂದು ಸಲಹೆ ಕೊಡ್ಲಾ? ಸಚಿವರು ಇಲ್ಲ, ನಾನೊಂದು ಸಲಹೆ ಕೊಡ್ತೀನಿ. ಫಸ್ಟ್ ನಮ್ಮೆಲ್ಲರಿಗೂ ನಿಮ್ಮ ಪ್ರಾಬ್ಲಮ್ಸ್ ಟೆಕ್ನಿಕಲಿ ಅರ್ಥ ಆಗಬೇಕು. ಅದಕ್ಕೆ ನಾವೇ ಒಂದು ಸೊಲ್ಯೂಷನ್ ಹುಡ್ಕೊಂಡು ಇಟ್ಕೊಳ್ತೀವಿ. ಅದಾದ ನಂತರ ನಾವು ಟೇಬಲ್ ಮೇಲೆ ಕೂತ್ಕೊಳ್ತೀವಿ. ನಿಮ್ಮ ಪರವಾಗಿ ಏನಾದರೂ ಮಾತಾಡ್ಲಿಕ್ಕೆ ಇದೆ ಅಂದರೆ ಆ ದಾಖಲೆಗಳ ಸಮೇತ ನಾವು ಕೂತ್ಕೊಳ್ಳಿಕ್ಕೆ ಆವಾಗ ಸಾಧ್ಯವಾಗುತ್ತದೆ. ನೀವು ನನ್ನ ಜೊತೆ ಮೀಟಿಂಗ್ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಪರವಾಗಿ ಅಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಆಗಲ್ಲ. ಫಸ್ಟ್ ಪಾಯಿಂಟ್, ನನ್ನ ಜೊತೆ ಇವತ್ತು ಮೀಟಿಂಗ್ ಮಾಡಬೇಕು. ಸಹಿ ಮಾಡ್ತಾ ಇದ್ದೀನಿ. 48 ಗಂಟೆ ಒಳಗಡೆ ಆಲ್ ರೆಸ್ಪೆಕ್ಟಿವ್ ಮಿನಿಸ್ಟರ್ಸ್ ಯಾರಿದ್ದಾರೆ ಅವ್ರ ಜೊತೆ ನಾನು ಮೀಟಿಂಗ್ ಮಾಡಲಿಕ್ಕೆ ಪ್ರಯಾಸ ಮಾಡ್ತೀನಿ, ಮಾಡಿಕೊಡ್ತೀನಿ, ಆಗುತ್ತೆ. ಫಸ್ಟ್ ನಿಮ್ಮ ಮುಖಂಡರು ನನ್ನ ಜೊತೆ ಮೀಟಿಂಗ್ ಮಾಡಬೇಕು, ಇವತ್ತು ಮಾಡಬೇಕು, ನನಗೆ ಅರ್ಥ ಆಗ್ಬೇಕು. ಈಗ ನಾನು ಹೋಗಿ ಅಂತ ಹೇಳಿಲ್ಲ ಅಲ್ವಾ? ಯಾರು ಹೇಳಿದ್ರು? ಬಸವರಾಜ್ ಏನು ಬಸಣ್ಣ ಅಲ್ವಾ? ಬಸವರಾಜ್ ನಾನು ಹೋಗಿ ಅಂತ ಹೇಳಿದಿನ? ನಾನೇನು ಹೇಳಿಲ್ಲ ಅಲ್ವಾ? ಯಾಕೆ ಹಂಗ್ ಮೆಂಟಾಲಿಟಿ? ಏನ್ ನೋಡ್ರಿ ಬಸವರಾಜ್, ನಿಮ್ಮ ಮುಖಂಡರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ ಪರವಾಗಿ ಅವ್ರು ಎಲ್ಲ ಯೋಚನೆ ಮಾಡಿ ಮೀಟಿಂಗ್ ಮಾಡ್ತಾರೆ, ನಮ್ಮ ಜೊತೆನೂ ಮಾಡ್ತಾರೆ, ಎಲ್ಲರ ಜೊತೆನೂ ಮಾಡ್ತಾರೆ. ಫಸ್ಟ್ ನನ್ನ ಜೊತೆ ಮೀಟಿಂಗ್ ಮಾಡು, ಇವತ್ತು ಮಾಡ್ಬೇಕು. ಯಾರು 4 ಜನ ಇದ್ದಾರೆ ಇವತ್ತು ನನಗೆ ಬೇಕು, ಇವತ್ತು ನನಗೆ ಬೇಕು. ನನಗೆಲ್ಲ ಅರ್ಥ ಆದ ನಂತರ ನಾನು ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. 2 ಡೇಸ್ ಒಳಗಡೆ ಮೀಟಿಂಗ್ ಅರೇಂಜ್ ಮಾಡಿ ಸಾಕಲ್ವಲ್ಲ ಅಣ್ಣ? ಕರೆಕ್ಟ್ ಇದೆ ಅಲ್ವಾ? ಓಕೆ, ಯಾರು 4 ಜನ ಬರ್ತಾರೆ ನನ್ನ ಕಡೆ ಬರ್ರಿ. ಫಕೀರಪ್ಪ ಬರ್ಲೇಬೇಕು. ಫಕೀರಪ್ಪ ಬರಲ್ಲ, ಫಕೀರಪ್ಪ ಬರ್ಲೇಬೇಕು. ಫಕೀರಪ್ಪನೇ ಬರಲ್ಲ. ನಾನು ಇವರ ಜಿಲ್ಲೆಯ DC. ಫಕೀರಪ್ಪ ಬರ್ಲೇಬೇಕು. ಇವತ್ತಿನ ಮೀಟಿಂಗ್ಗೆ ಬರ್ಬೇಕು. ನಿಮ್ಮ ಫಕೀರಪ್ಪ ಬರ್ಲೇಬೇಕು. ಫಕೀರಪ್ಪ ಬರ್ಲೇಬೇಕು. ಫಕೀರಪ್ಪ ಬರ್ಲೇಬೇಕು. ಆಗಲ್ರಿ, ಫಕೀರಪ್ಪ ಬರ್ತಾ ಇದ್ದಾನೆ ಈಗ. ಚಲೋ, ನಿಮ್ಮ ಅಧ್ಯಕ್ಷರೇ, ಏನ್ ಸಮಸ್ಯೆ ಏನು? ನಾವು 25 ವರ್ಷ ಹೋರಾಟದಲ್ಲಿ ಇದ್ದಿದ್ದೆವು. ಏನಾಗಲ್ಲ, ಚಲೋ. ನಾವಿದು ಬಿಡ್ಬೇಕಲ್ಲ. ಫಕೀರಪ್ಪನು ವಾಪಸ್ ಇಲ್ಲಿಗೆ ಕಳಿಸ್ತೀನಿ. ಮುಖಂಡರುಗಳು ಮಾತಾಡ್ಬೇಕು, ಮಾತಾಡಬೇಡಿ.